ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬೆಳಗ್ಗೆ ಅಷ್ಟೇ ಹನುಮಂತ್ ಅವರು ಬಿಗ್ ಬಾಸ್ ಸೀಸನ್ 11 ವಿನ್ ಆಗಿದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಆ ಒಂದು ಅಪ್ಡೇಟ್ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಜನ ಮಂಜು ಅವರನ್ನ ಟಾಪ್ 5th ಸ್ಥಾನದಲ್ಲಿ ನೋಡಲಿಕ್ಕೆ ಬೇಜಾರಾಯಿತು. ಅಟ್ಲೀಸ್ಟ್ ಅವರಿಗೆ ಟಾಪ್ 2 ಅಥವಾ ಟಾಪ್ 3 ಸ್ಥಾನವನ್ನು ಕೊಡಬೇಕಾಗಿತ್ತು, ಅದಕ್ಕೆ ಅವರು ಅರ್ಹರಾಗಿದ್ದರು ಅನ್ನುವಂತಹ ರೀತಿಯಲ್ಲಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನಾನು ಗಮನಿಸಿದೆ. ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಅಫ್ಕೋರ್ಸ್ ಟಾಪ್ 5th ಪೊಸಿಷನ್ನಲ್ಲಿ ನಿಲ್ಲೋದಕ್ಕೆ ಮಂಜು ಅವರು ಅರ್ಹರಲ್ಲ. ಬಿಕಾಸ್ ಅವರಿಗೆ ಐದರ್ ಟಾಪ್ 3 ಅಥವಾ ಟಾಪ್ 2 ಸ್ಥಾನ ಸಿಗಲೇಬೇಕಿತ್ತು ಅನ್ನುವಂತಹ ಒಪಿನಿಯನ್ ನನಗೂ ಕೂಡ ಇದೆ. ಬಿಕಾಸ್ ಅವರಿಗೆ ಮನೆ ಹೊರಗಡೆ ಸಿಗ್ತಾ ಇರುವಂತಹ ಒಂದು ಸಪೋರ್ಟ್ ಆಗಿರಬಹುದು, ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಗೊತ್ತಾ, ಈಗ ಹನುಮಂತ ಅವರು ವಿನ್ನರ್ ಆಗೇ ಆಗ್ತಾರೆ ಅನ್ನೋದಕ್ಕೆ ಒಂದು ವೈಬ್ ಕ್ರಿಯೇಟ್ ಆಗಿತ್ತು. ಆ ರೀತಿಯೇ ಹನುಮಂತ ಅವರು ಹೇಗೆ ಅಂದರೆ ವಿನ್ನರ್ ಆಗ್ತಾರೆ ಅಂತ ಒಂದು ಅಂದಾಜಿತ್ತು. ಹಾಗೆಯೇ ಅಟ್ಲೀಸ್ಟ್ ಟಾಪ್ 2 ಅಥವಾ ಟಾಪ್ 3 ಸ್ಥಾನದಲ್ಲಿ ಮಂಜು ಅವರು ತಮ್ಮ ಆಟವನ್ನು ಅಂತ್ಯಗೊಳಿಸ್ತಾರೆ ಅನ್ನುವಂತಹ ಭಾವನೆ ಇತ್ತು. ಸಡನ್ನಾಗಿ ಭವ್ಯ ಅವರು ಔಟ್ ಆದ ನಂತರ ಮಂಜು ಅವರು ಔಟ್ ಆಗುವಾಗ ಸಂಡೇ ಎಪಿಸೋಡಲ್ಲಿ ಶಾಕ್ ಆಗಿದ್ದಂತೂ ಹೌದು. ಬಿಕಾಸ್ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್, ಗೇಮ್ ಚೇಂಜರ್ ಕೂಡ ಹೌದು, ಸ್ಟ್ರಾಟರ್ಜಿ ಸ್ಪೆಷಲಿಸ್ಟ್ ಕೂಡ ಹೌದು, ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಕೂಡ ಹೌದು. ಹಾಗೆಯೇ ಕಿಚ್ಚ ಸುದೀಪ್ ಅವರೇ ಹೇಳಿದ ಹಾಗೆ ಈ ಒಂದು ಸೀಸನ್ 11 ಶೋ ಸ್ಟಾಪರ್ ಕೂಡ ಮಂಜುನೇ. ಸೊ ಮಂಜು ಅವರು ಇನ್ಫ್ಯಾಕ್ಟ್ ಈಗ 4 ಜನ ಏನಿದ್ರಲ್ಲ ಅವರನ್ನು ಹೊರತುಪಡಿಸಿ ಮೋಕ್ಷಿತಾ ಆಗಿರಬಹುದು, ತ್ರಿವಿಕ್ರಮ್ ಆಗಿರಬಹುದು, ಹಾಗೆಯೇ ರಜತ್ ಆಗಿರಬಹುದು, ಹಾಗೆಯೇ ಹನುಮಂತ ಆಗಿರಬಹುದು, ಅವರೆಲ್ಲರ ಆಟ ಎನ್ಹ್ಯಾನ್ಸ್ ಆಗಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಮಂಜು ಅವರ ಒಂದು ಕೊಡುಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹನುಮಂತ ಅವ್ರ ಮೇಲೆ ಅಷ್ಟೆಲ್ಲ ಅಂದರೆ ಮೆಂಟಲಿ ಅಥವಾ ಒಂದು ಭಾವನಾತ್ಮಕವಾಗಿ ಅವ್ರ ಮೇಲೆ ಅವರೇನು ಪರಿಣಾಮ ಬೀರಲಿಲ್ಲ. ಬಟ್ ಆಟಗಳು ಅಂತ ಬಂದಾಗ ಸಾಕಷ್ಟು ಆಟಗಳಲ್ಲಿ ಹನುಮಂತ ಅವರಿಗೆ ಕೆಲವೊಂದಷ್ಟು ಟ್ಯಾಕ್ಟಿಕ್ಸ್ಗಳನ್ನು ಅವರು ಹೇಳಿಕೊಟ್ಟಿದ್ರು. ನಿಮಗೆ ಇಡೀ ಸೀಸನನ್ನು ನೀವು ಗಮನ ಕೊಟ್ಟು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಆಟಗಳಲ್ಲಿ ಮಂಜು ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮಂಜು ಅವರು ಆಟ ಆಡದೆ ಕೂತಿದ್ದಾಗಲೂ ಕೂಡ ಬೇರೆಯವರು ಆಟ ಆಡುವಾಗ ಅವ್ರ ಜೊತೆಗೆ ಎಷ್ಟೇ ವೈಮನಸ್ಸು ಇರಲಿ, ಪರ್ಸ್ನಲಿ ಏನೇ ಒಂದು ದ್ವೇಷ ಇರಲಿ ಅಥವಾ ಮಾತಿನ ಚಕಮಕಿ ಆಗಿರಲಿ, ಅವ್ರಿಗೆ ಆಟದ ವಿಷಯ ಅಂತ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಟ್ಯಾಕ್ಟಿಕ್ಸನ್ನು ಹೇಳಿಕೊಡ್ತಾ ಇದ್ರು. ಸೊ ಅದನ್ನು ಅವ್ರು ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಹನುಮಂತ ಅವ್ರ ಮೇಲೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಟ್ಯಾಕ್ಟಿಕ್ಸ್ ಹೇಳ್ಕೊಟ್ಟಿದ್ದ ವಿಚಾರದಲ್ಲಿ ಹನುಮಂತ ಅವರ ಒಂದು ಆಟ ಏನು ಅವರು ಆಟದ ವಿಚಾರದಲ್ಲಿ ಯಾವ ರೀತಿ ಅವನು ಪ್ರಾಬಲ್ಯವನ್ನು ಸಾಧಿಸಿದ್ರಲ್ಲ ಅದರಲ್ಲಿ ಮಂಜು ಅವರ ಒಂದಷ್ಟು ಪಾತ್ರ ಅಂತೂ ಇದ್ದೇ ಇದೆ. ಇನ್ನು ತ್ರಿವಿಕ್ರಮ್ ಅವರೇ ಹೇಳ್ಕೊಂಡಿರೋ ಹಾಗೆ ಮಂಜು ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್. ಮೊದಲನೇ ನೋಡಿದಾಗ ಅವರ ಸ್ಪೀಡ್ ಆಗಿರಬಹುದು, ಅವರ ಎನರ್ಜಿ ನೋಡಿ ನನಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಆಗಿತ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಇನ್ಫ್ಯಾಕ್ಟ್ ಅವರ ಒಂದು VTದಲ್ಲೂ ಕೂಡ ಮಂಜು ಅವ್ರ ಬಗ್ಗೆ ತ್ರಿವಿಕ್ರಮ್ ಅವರು ಹೇಳಿರುವಂತಹ ಮಾತುಗಳು ಜಾಸ್ತಿ ಇತ್ತು. ಜೊತೆಗೆ ಹೊರಗಡೆ ಏನು ವೈರಲ್ ಆಗ್ತಾ ಇತ್ತಲ್ಲ, ಮಂಜು ಗೇಮ್ ಚೇಂಜರ್, ಅವರು ಹೆಂಗೆ ಬೇಕಾದರೂ ಆಟ ಆಡ್ತಾರೆ, ಅವ್ರ ಸ್ಪೀಡ್ ಬಗ್ಗೆ ಮಾತಾಡ್ಕೊಂಡಿರೋದು ಇಡೀ ಮನೆ, ಅದೆಲ್ಲ ಸಾಕಷ್ಟಿದೆ. ಸೊ ತ್ರಿವಿಕ್ರಮ್ ಅವರ ಆಟ ಎನ್ಹ್ಯಾನ್ಸ್ ಆಗಲಿಕ್ಕೆ ಅಥವಾ ತ್ರಿವಿಕ್ರಮ್ ಅವರಿಗೆ ಓಕೆ ನಾನಿಲ್ಲಿ ಸರಿಯಾಗಿ ಸರ್ವೈವ್ ಆಗಬೇಕು ಅಂತಂದರೆ ಮಂಜು ಮೇಲೆ ಒಂದು ಕಣ್ಣಿಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತಂದರೆ ಮಂಜು ಎಷ್ಟು ಸ್ಟ್ರಾಂಗ್ ಅಂತ ಅದು ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ರಜತ್ ಕೂಡ ಮಂಜು ಅವರು ಹೊರಗೆ ಹೋದ್ಮೇಲೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗೆ ಹೋದ್ರಲ್ಲ, ನನಗೆ ಸ್ವಲ್ಪ ರಿಲೀಫ್ ಆಯಿತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮೋಕ್ಷಿತಾ ಅವರ ಆಟದ ಬಗ್ಗೆ ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ. ಬಿಕಾಸ್ ಈಗ ಮೋಕ್ಷಿತಾ ಅವರ VT ನೋಡುವಾಗಲೇ ಅಲ್ಲೇ ಗೊತ್ತಾಗುತ್ತೆ ಏನು ಜಾಸ್ತಿ ಹೆಚ್ಚಾಗಿ ಏನು ಕಾಣುತ್ತೆ. ಮೋಕ್ಷಿತಾ ಮತ್ತು ಗೌತಮಿ ಮತ್ತು ಮಂಜು ನಡುವಿನ ಫ್ರೆಂಡ್ಶಿಪ್ಪೇ ಜಾಸ್ತಿ ಇತ್ತು VTಯಲ್ಲಿ. ಅಂದರೆ ಅವರ ಆಟದಲ್ಲಿ ಬಹುಪಾಲು ಮಂಜು ಅವರ ಒಂದು ಕಾಂಟ್ರಿಬ್ಯೂಷನ್ ಡೆಫಿನೆಟ್ ಆಗಿ ಇದೆ. ಅವರ ಒಂದು ಮೋಕ್ಷಿತಾ ಅವರ ಕಂಪ್ಲೀಟ್ ಒಂದು ಬಿಗ್ ಬಾಸ್ ಸೀಸನ್ 11 ಜರ್ನಿ ಅಂತ ನೋಡೋದಾದರೆ ಮಂಜು ಅವರು ಸಾಕಷ್ಟು ಕಡೆ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಹಿ ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಮೋಕ್ಷಿತಾಸ್ ಜರ್ನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರೀತಿನೂ ಇತ್ತು ಅವರಿಗೆ ಮಂಜು ಮೇಲೆ, ಜೊತೆಗೆ ದ್ವೇಷನೂ ಜಾಸ್ತಿನೇ ಇತ್ತು, ದೂಷಣೆ ಕೂಡ ಅಷ್ಟೇ ಮಾಡ್ಕೊಂಡು ಬಂದರು. ಅದನ್ನು ಹೊರತುಪಡಿಸಿದರೆ ಏನು ಅನ್ನುವಂತಹ ಸಿಚುವೇಶನ್ಗಳು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ಅನಿಸಿದೆ. ಆಟದಲ್ಲಿಲ್ಲ, ಸ್ಟ್ರೈಟಾಗಿ ಮಾತಾಡ್ತಾ ಇದ್ದಾರೆ, ಓಕೆ, ಪ್ರಾಮಾಣಿಕವಾಗಿದ್ದಾರೆ ಅಂತ ಹೇಳ್ತಾರೆ, ಓಕೆ, ಬಟ್ ಮಂಜು ಅವ್ರನ್ನ ದೂಷಣೆ ಮಾಡಿಕೊಂಡೇ ಸಾಕಷ್ಟು ದಿನ ಬಂದ್ರಲ್ಲ ಅನ್ನುವಂತಹ ಮಾತುಗಳು ಕೂಡ ಪ್ರೇಕ್ಷಕರಿಂದ ಕೇಳಿ ಬಂದಿದೆ. ಸೊ ಒಟ್ಟಾರೆಯಾಗಿ ಲಾಸ್ಟಲ್ಲಿ ಮಂಜು ಅವ್ರ ಜೊತೆಗೆ ಒಂದಾದರೂ ಅವರ ಒಂದು ಸಂಬಂಧ ಏನಿತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಅಲ್ಲೂ ಕೂಡ ಮಂಜು ಅವರ ಕಾಂಟ್ರಿಬ್ಯೂಷನ್ ಇದೆ ಅವರ ಜರ್ನಿಯಲ್ಲಿ. ಸೊ ಹಂಗೆ ನೋಡುವಾಗ ರಜತ್ ಅವರು ಆಫ್ಟರ್ 50 ಡೇಸ್ ಬಂದಿದ್ದು ಅವರದೇ ಆದ ರೀತಿಯಲ್ಲಿ ಈಗ ಕಂಟೆಂಟ್ ಅಂತ ಹೇಳ್ತೀವಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸ್ವಲ್ಪ ಬಡ್ತಿ ಸಿಕ್ಕಿರಬಹುದು. ಬಟ್ ಸ್ಟಿಲ್ 5ನೇ ಸ್ಥಾನಕ್ಕೆ ರಜತ್ ಅವರು ಬರ್ತಿದ್ದಿದ್ರೆ ಓಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಮಂಜು ಅವರು 3rd ಪ್ಲೇಸ್ ಅಥವಾ 2nd ಪ್ಲೇಸ್, ಮಂಜು ಅವರು ವಿನ್ ಆಗ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಹನುಮಂತ್ ಅವರು ಆಲ್ರೆಡಿ ಎಲ್ಲದರಲ್ಲೂ ಅವರು ಟಾಪ್ ಕ್ಲಾಸಲ್ಲಿದ್ದರು. ಅವರ ರೇಂಜೇ ಒಂದು ರೀತಿ ಬೇರೆ ರೀತಿಯಲ್ಲಿತ್ತು. ಸೊ ಹಾಗಾಗಿ
ಹನುಮಂತ ಅವ್ರ ಜೊತೆಗೆ ಕಂಪ್ಯಾರಿಸನ್ ಇಲ್ಲ. ಅಫ್ಕೋರ್ಸ್ ಹನುಮಂತ ಅವ್ರನ್ನ ಬೀಟ್ ಮಾಡಿ ಮಂಜು ಅವರು ಫಸ್ಟ್ ಬರ್ತಾ ಇದ್ರು. ಬಟ್ ಆದರೆ ಎಲ್ಲಿ ತಪ್ಪು ಮಾಡೋದು ಅಂತ ನಿಮಗೆ ಗೊತ್ತು. ಮಹಾರಾಜ ಟಾಸ್ಕಲ್ಲಿ ಆ್ಯಕ್ಚುಲಿ ಅಲ್ಲಿ ತನಕನೂ ಕೂಡ ರಾಜನ್ ಥರನೇ ಇದ್ರು. ಅಂದರೆ ಯಾವುದೇ ಒಂದು ಭಾವನೆಗಳಿಂದಲೂ ಅವರ ಮನ ಸ್ಮೃತಿಯನ್ನು ಚದುರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾಯಿದ್ರು. ಟಾಸ್ಕ್ ಅಂದರೆ ಟಾಸ್ಕು ಅಥವಾ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್, ಎಲ್ಲ ರೀತಿಯಿಂದನೂ ಒಂದು ರೀತಿ ಅನ್ಟಚಬಲ್ ಥರ ಇದ್ರು. ಅಂದರೆ ಅವರನ್ನು ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಂತ ಹೇಳ್ತೀವಲ್ಲ, ಅವರನ್ನು ಟಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಆ ರೀತಿ ಇದ್ದರು. ಬಟ್ ಭಾವನಾತ್ಮಕವಾಗಿ ಕೆಲವೊಂದಷ್ಟು ವಿಷಯಗಳಿಗೆ ಅವರನ್ನು ಅವರೇ ಅಟ್ಯಾಚ್ ಮಾಡ್ಕೊಂಡಿದ್ರಿಂದ ಅದು ಅವರಿಗೆ ನೆಗೆಟಿವ್ ಆಯಿತು. ಅಂದರೆ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ಅರೆ ಈ ವ್ಯಕ್ತಿನ ನಾವು ನೋಡಿದ್ದೇ ಬೇರೆ ಥರ ಅಲ್ವಾ, ಯಾಕೆ ಹೀಗೆ ಯಾವುದೋ ಒಂದು ಸಂಬಂಧಕ್ಕೆ ತಳುಕು ಹಾಕ್ಕೊಂಡು ಅವರವರೇ ಒಂದು ರೀತಿಯ ಆಟವನ್ನು ಬೋರಿಂಗ್ ರೀತಿಯಲ್ಲಿ ಕಾಣಿಸ್ಕೋತಾ ಇದ್ದಾರಲ್ಲ, ದಿಸ್ ಪರ್ಸನ್ ಇಸ್ ವೆರಿ ಬೋರಿಂಗ್ ಅನ್ಸೋದಕ್ಕೆ ಶುರುವಾಯಿತು. ಬಟ್ ಆ ಒಂದು ವಿಷಯ ಏನೇ ಇರಬಹುದು, ಅವರು ಸ್ನೇಹಪರರು, ಎಷ್ಟರ ಮಟ್ಟಿಗೆ ಮಾನವೀಯ ಗುಣವನ್ನು ಹೊಂದಿದ್ದಾರೆ, ಅದೆಲ್ಲವನ್ನು ಕೂಡ ನಮಗೆ ನೋಡಿ ಖುಷಿ ಆಗಿದೆ. ಇನ್ಫ್ಯಾಕ್ಟ್ ಪ್ರೈಸ್ ಮನಿ ಏನು ಬಂತು 2 ಲಕ್ಷ, ಅದನ್ನೆಲ್ಲ ಅವ್ರು ಆ್ಯಕ್ಚುಲಿ ಯಾರಿಗೋ ಕೊಡಬೇಕು ಅಂತ ಹೇಳಿದ್ರು, ಅಲ್ಲೇ ದಾನ ಮಾಡೋದಕ್ಕೆ ರೆಡಿ ಇದ್ದರು. ಅಂತಹ ಒಂದು ಒಳ್ಳೆಯ ಗುಣ ಇರುವಂತಹ ವ್ಯಕ್ತಿ ಹೌದು. ಬಟ್ ಅವರು ಮಾಡಿಕೊಂಡಂತಹ ಸ್ನೇಹ ಮನೆ ಒಳಗಡೆ ಅವರಿಗೆ ಅದು ನೆಗೆಟಿವ್ ಆಯಿತು. ಅಂದರೆ ಅವರು ಅದನ್ನು ನೆಗೆಟಿವ್ ಆಗಿ ತಗೊಂಡ್ರು. ಇನ್ಫ್ಯಾಕ್ಟ್ ಅಂದರೆ ಅದರಿಂದ ಅವ್ರು ಕುಗ್ಗಿ ಹೋದರು, ತಮ್ಮ ಆಟವನ್ನು ಮರೆತರು, ಇಂಡಿವಿಜುವಲ್ ಆಟವನ್ನು ಆಡೋದನ್ನು ಅವ್ರು ಮರೆತರು ಅಷ್ಟೇ. ಅವ್ರು ಯಾವಾಗ ಇಂಡಿವಿಜುವಲ್ ಆಟವನ್ನು ಆಡಲಿಕ್ಕೆ ಮರೆತರೋ ಜನಗಳಿಗೆ ಅವರ ಆಟದ ಬಗ್ಗೆ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಬೆಳೀಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಬಟ್ ಅವರು ಅಕಸ್ಮಾತ್ ಅದನ್ನೆಲ್ಲ ಮೀರಿದಂತಹ ಒಬ್ಬ ವ್ಯಕ್ತಿಯಾಗಿ ಗೇಮ್ಗೋಸ್ಕರ ಏನು ಬೇಕೋ ಅದಕ್ಕೆ ಮಾಡಿಸಿದಂತಹ ಒಂದು ಟೈಲರ್ ಮೇಡ್ ವ್ಯಕ್ತಿತ್ವವನ್ನು ಅವರು ಹೊಂದಿದ್ರು. ಬಟ್ ಅದನ್ನು ಅವರೇ ಗುರುತಿಸ್ಕೊಳ್ಳಿಲ್ಲ ಅಷ್ಟೇ. ಬಟ್ ಕೊನೆಯದಾಗಿ ನಾನು ಇರೋದೇ ಹೀಗೆ, ನಾನು ಭಾವನಾತ್ಮಕ ವ್ಯಕ್ತಿ ಅಂತ ಕೂಡ ಹೇಳಿದ್ರು. ಜೊತೆಗೆ ನಾನು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೇನೆ, ಜೊತೆಗೆ ಮಾನವೀಯ ಗುಣಗಳನ್ನು ಹೊಂದಿದ್ದೇನೆ ಅಂತ ಪ್ರಸ್ತುತಪಡಿಸಿದ್ರು, ಔಟ್ ಆದರು. ಬಟ್ ಸ್ಟಿಲ್ 5ನೇ ಸ್ಥಾನ ಯೋಚನೆ ಮಾಡಿದಾಗ ಆ್ಯಕ್ಚುಲಿ 5ನೇ ಸ್ಥಾನ ಮಂಜು ಅವರಿಗೆ ಅಷ್ಟು ಆ ಸ್ಥಾನದಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಅಲ್ಲ ಅಂತ ಅನ್ನಿಸ್ತು. ಟಾಪ್ 2 ಅಥವಾ ಟಾಪ್ 3 ಇರಬೇಕಾಗಿತ್ತು ಮಂಜು ಅವರು. ಯಾವುದೆಲ್ಲ ಕಾರಣಗಳಿಗೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಅವರನ್ನು ಹೊರತುಪಡಿಸಿ ಇದ್ದಂತಹ 4 ಜನ ಕಂಟೆಸ್ಟೆಂಟ್ಸ್ಗಳ ಮೇಲೆ ಅವರ ಆಟ ಎನ್ಹ್ಯಾನ್ಸ್ ಆಗಲಿಕ್ಕೆ ಮಂಜು ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು. ಸೊ ಹಾಗಾಗಿ ಟಾಪ್ 2 ಅಥವಾ ಟಾಪ್ 3 ಮಂಜು ಅವರು ಬರ್ತಾ ಇದ್ದಿದ್ರೆ ಬಹುಶಃ ಅದನ್ನು ಅಕ್ಸೆಪ್ಟ್ ಮಾಡಬಹುದಾಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ದಯವಿಟ್ಟು ಯಾರೂ ಬರಬೇಡ್ರಪ್ಪ ಈಗ ಮಂಜು ಅವರ ಒಂದು ಎಂಥದ್ದು ಅವರಿಗೆ ಸಪೋರ್ಟ್ ಮಾಡುವಂತಹ ಚಾನಲ್ ಆ ಥರದ್ದೆಲ್ಲ ಅಂತ. ಸೊ ಪ್ರತಿಯೊಬ್ಬರದು ಇನ್ಫ್ಯಾಕ್ಟ್ ಮಂಜು ಅವರಿಗೆ ಓಟ್ ಹಾಕಬೇಡಿ, ಯಾವುದೇ ಕಾರಣಕ್ಕೂ ಓಟ್ ಹಾಕಬೇಡಿ, ಆ ವ್ಯಕ್ತಿ ಬಾಯಲ್ಲೇ ಬಂದಿದೆ. ನಾನು ಯಾವುದೇ ಕಾರಣಕ್ಕೂ ಕೋಟಿ ಕೊಟ್ಟರು ಆ ಒಂದು ಸಂಬಂಧವನ್ನು ಬಿಟ್ಕೊಡೋದಕ್ಕೆ ಆಗಲ್ಲ ಅಂತ ಶಿಶಿರ್ ಹತ್ರ ಹೇಳ್ಕೊಂಡಾಗ ನಾವೇ ಹೇಳಿದ್ದೀವಿ ದಯವಿಟ್ಟು ಓಟ್ ಹಾಕಬೇಡಿ ಅಂತ. ಯಾವ್ಯಾವ ವಿಷಯದಲ್ಲಿ ಎಲ್ಲೆಲ್ಲಿ ನಮಗೆ ತಪ್ಪು ಅಂತ ಅನಿಸಿದೆ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಅದನ್ನು ಅನ್ಬಯಾಸ್ಡಾಗಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ಯಾರಿಗೂ ಸಪೋರ್ಟ್ ಅಲ್ಲ, ಯಾರಿಗೂ ನಾವು ಎಗೇನ್ಸ್ಟ್ ಕೂಡ ಅಲ್ಲ. ಸೊ ಇದಿಷ್ಟು ಹೇಳ್ತಾ ನಾನು ಈ ಒಂದು ಅಪ್ಡೇಟ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.